ಈ ರುಕ್ಮಿಣಿ ರಮಣ 5ನೇ ಭಾಗದ ಈ ಸರಣಿ ರುಕ್ಮಿಣಿ ರಮಣ ಕೃಷ್ಣನ ದ್ವಾರಕಾ ಲೀಲೆಗಳ ವರ್ಣನೆ. ಇದರಲ್ಲಿ ನಾವು ಇವತ್ತು 4ನೇ ಸಂಚಿಕೆ ರುಕ್ಮಿಣಿಯ ಪ್ರೇಮ ಸಂದೇಶ, ರುಕ್ಮಿಣಿ ಹರಣ ಮತ್ತು ರುಕ್ಮಿಣಿ ಕಲ್ಯಾಣವನ್ನು ನಾವು ಹಿಂದಿನ ಚರ್ಚೆಗಳಲ್ಲಿ ನೋಡಿದ್ದೀವಿ. ಈ ದಿನ ನಾವು ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನನ ಪ್ರಸಂಗವನ್ನು ಚರ್ಚೆ ಮಾಡೋಣ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಈ ಕೃಷ್ಣ ಕಥಾಮೃತ ಈ ಒಂದು ಮುಖ್ಯವಾದಂತಹ ಪ್ರವಚನ ಮಾಲಿಕೆಯನ್ನು ನಾವೇನು ಪ್ರಾರಂಭ ಮಾಡಿದ್ವಿ, ಇದರಲ್ಲಿ ಶ್ರೀಕೃಷ್ಣನ ವೃಂದಾವನದ ಲೀಲೆಗಳು, ಮಥುರೆಯ ಲೀಲೆಗಳನ್ನು ನಾವು ಹಿಂದಿನ ಭಾಗಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಈಗ ನಾವು ಚರ್ಚೆ ಮಾಡ್ತಿರುವಂತಹ ಭಾಗ ರುಕ್ಮಿಣಿ ರಮಣ. ಇದು ಶ್ರೀಕೃಷ್ಣನ ದ್ವಾರಕೆಯ ಲೀಲೆಗಳ ಮೊದಲ ಭಾಗ. ದ್ವಾರಕೆಯ ಲೀಲೆಗಳು ಸುಮಾರು 40 ಅಧ್ಯಾಯಗಳಲ್ಲಿ ವರ್ಣಿತವಾಗಿವೆ. ಶ್ರೀಮದ್ ಭಾಗವತದ 90 ಅಧ್ಯಾಯಗಳಲ್ಲಿ ಮೊದಲ 40 ವೃಂದಾವನದ ಲೀಲೆಗಳ ಕುರಿತಾಗಿದೆ, ನಂತರದ 10 ಮಥುರೆಯ ಲೀಲೆಗಳ ಕುರಿತಾಗಿದೆ. ಅದಾದ ಮೇಲೆ ಬರುವಂತಹ ಮುಂದಿನ 40 ಅಧ್ಯಾಯಗಳು, ಇನ್ಫ್ಯಾಕ್ಟ್ 11ನೇ ಸ್ಕಂದದಲ್ಲೂ ಕೂಡ ಶ್ರೀಕೃಷ್ಣನ ದ್ವಾರಕೆಯ ಲೀಲೆಗಳ ಬಗ್ಗೆ ಚರ್ಚೆ ಆಗಿದೆ. ಹಿಂದಿನ ನಾವು ಈ ಸಂಚಿಕೆಗಳಲ್ಲಿ ರುಕ್ಮಿಣಿ ಹರಣವನ್ನು ಮುಖ್ಯವಾಗಿ ಕಂಡಿದ್ವಿ. ಹೇಗೆ ಆ ರುಕ್ಮಿಣಿ, ಆಕೆಯ ನಿಷ್ಠೆ ಅಥವಾ ವ್ರತ, ಆ ದೃಢ ಸಂಕಲ್ಪ ಹೇಗಿತ್ತು ಅದನ್ನು ನಾವು ಆಕೆಯ ಆ ಸಂದೇಶದ ಪ್ರಾರ್ಥನೆಗಳಲ್ಲಿ ನೋಡಿದ್ವಿ. ಅದರ ಆ ಮಾತುಗಳನ್ನು ಕೇಳಿ ಕೃಷ್ಣ ಆಕೆಯ ಆ ಭಕ್ತಿಗೆ ಒಲಿದು ಆತನೇ ಖುದ್ದಾಗಿ ಆ ದಿನ ಸಂಜೆಯೇ ಅಲ್ಲಿಂದ ಹೊರಟು ದ್ವಾರಕೆಯಿಂದ ವಿದರ್ಭಕ್ಕೆ ಬಂದ. ಆನಂತರ ಆ ಸಭೆಯಲ್ಲಿ ಅಂಬಿಕಾ ದೇವಿಯ ಮಂದಿರದ ಹೊರಗಡೆ ಯಾವಾಗ ಆ ವಧುವಾದಂತಹ ರುಕ್ಮಿಣಿ ಹೊರಗೆ ಬರ್ತಾ ಇದ್ಲು, ಪರಿಶೀಲಿಸ್ತಾ ಇದ್ದಾಳೆ ಶ್ರೀಕೃಷ್ಣ ಬಂದಿದ್ದಾನ ಅಂತ. ಆಕೆಗೆ ಸಂದೇಶ ದೊರಕಿದೆ ಆ ಬ್ರಾಹ್ಮಣನಿಂದ, ಶ್ರೀಕೃಷ್ಣ ಬಂದಿದ್ದಾನೆ, ಖಚಿತವಾಗಿ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಆತ ಬಂದಿದ್ದಾನೆ, ನಿನ್ನ ಸ್ವೀಕರಿಸ್ತಾನೆ, ಇದು ಆತನ ಸಂಕಲ್ಪ, ನೀನು ಹೇಗೆ ಅವನ ಪ್ರಾಪ್ತಿಗೋಸ್ಕರ ಸಂಕಲ್ಪ ಮಾಡಿದ್ದೀಯಾ ಹಾಗೆಯೇ ಶ್ರೀಕೃಷ್ಣನೂ ಸಂಕಲ್ಪ ಮಾಡಿದ್ದಾನೆ ಅಂತ ಬ್ರಾಹ್ಮಣ ಆಕೆಗೆ ಒಂದು ರೀತಿಯ ಸಮಾಧಾನ ಸಾಂತ್ವನವನ್ನು ನೀಡಿದ್ದ. ಶ್ರೀಕೃಷ್ಣ ಅಲ್ಲಿ ಯಾರೂ ಆ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೃಷ್ಣ ತಕ್ಷಣವೇ ಆಕೆಯ ಮುಂದೆ ಪ್ರಕಟನಾಗ್ತಾನೆ, ಕೈ ಮುಂದೆ ಒಡ್ತಾನೆ, ಬಾ ಅಂತ ಹೇಳಿ ಆಹ್ವಾನಿಸ್ತಾನೆ. ಹೇಗೆ ಗಿಡುಗಳ ಮಧ್ಯೆ ಇರುವಂತಹ ಆಹಾರ ಅದು ಸಿಂಹದ ಪಾಲಾಗಿರುವಂಥದ್ದು, ಅದನ್ನು ಹೇಗೆ ಸಿಂಹ ಅಷ್ಟೊಂದು ಗಿಡುಗಗಳಿದ್ರೂ ಕೂಡ ಯಾರಿಗೂ ಹೆದರದೆ ತನ್ನ ಪಾಲಾದಂತಹ ಆಹಾರವನ್ನು ಎತ್ಕೊಂಡು ಹೋಗುತ್ತೋ, ಹಾಗೆ ಕೃಷ್ಣ ಬಂದು ರುಕ್ಮಿಣಿಯನ್ನ ತನಗೆ ಸಮರ್ಪಿತಳಾಗಿರುವಂತಹ ಭಕ್ತಳನ್ನ ಕರೆದೊಯ್ದ. ಆನಂತರ ಅನೇಕರು ಅವನನ್ನು ಆಕ್ರಮಣ ಮಾಡಿದ್ರು, ವಿಶೇಷವಾಗಿ ರುಕ್ಮಿ. ಆ ರುಕ್ಮಿ ಹೇಗೆ ಕೃಷ್ಣ ಆನಂತರ ದಂಡಿಸ್ದ ಅದನ್ನು ಕೂಡ ನಾವು ಅಲ್ಲಿ ನೋಡಿದ್ವಿ. ಆಕೆಯ ಪ್ರಾರ್ಥನೆ ಇತ್ತು, ದಯವಿಟ್ಟು ನೀವು ನನ್ನ ಅಣ್ಣನನ್ನು ಕೊಲ್ಲಬೇಡಿ ಅಂತ. ಹಾಗಾಗಿ ಕೃಷ್ಣ ಅದನ್ನು ನೆನ್ನೆ ಚರ್ಚೆಯಲ್ಲಿ ನಾವು ದೀರ್ಘವಾಗಿ ನೋಡಿದ್ದೀವಿ. ಯಾವ ಉದ್ದೇಶದಿಂದ ಆ ಮಾತುಗಳನ್ನು ಆಕೆ ಹೇಳಿದ್ಲು, ಕೃಷ್ಣ ಹೇಗೆ ಅದನ್ನು ಗೌರವಿಸಿದ, ನಂತರ ಹೇಗೆ ಒಂದು ರೀತಿಯ ನಿಂದನೆ ಅಥವಾ ಅವಮಾನವಾಯಿತು, ಆ ಅವಮಾನವೇ ಮೃತ್ಯು ರೂಪ ಅಂತ ಹೇಳಿ ಕೃಷ್ಣ ಆ ರುಕ್ಮಿಯನ್ನ
ಬಿಟ್ಟ. ಸೊ ರುಕ್ಮಿ ವಾಪಸ್ ಆತ ವಿದರ್ಭಕ್ಕೆ ಮರಳದೆ ಭೋಜಕಟ ಅನ್ನೋ ಒಂದು ನಗರವನ್ನು ನಿರ್ಮಿಸಿ ಅಲ್ಲಿಯೇ ಆತ ವಾಸ ಮಾಡ್ತಾ ಇದ್ದ. ಇದಾದ ಮೇಲೆ ದ್ವಾರಕೆಯಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿಯರ ಪ್ರವೇಶವಾಗ್ತದೆ. ಮಾಧವಪುರ ಅನ್ನೋ ಒಂದು ಆ ಗ್ರಾಮ, ನೀವು ಕೂಡ ಹೋಗಬಹುದು, ತುಂಬ ಚೆನ್ನಾಗಿದೆ ಆ ಗ್ರಾಮ. ಅಲ್ಲಿ ಕೃಷ್ಣ ಬಲರಾಮರ ವಿಗ್ರಹಗಳಿವೆ, ರುಕ್ಮಿಣಿಯ ವಿಗ್ರಹವೂ ಇದೆ. ಸೊ ಬಲರಾಮ ಬಂದು ರುಕ್ಮಿಣಿಯನ್ನ ಸಾಂತ್ವನ ಮಾಡ್ತಾನೆ. ಕೃಷ್ಣನಿಗೆ ಉಪದೇಶ ನೀಡುವಂತೆ ತೋರ್ತಾ ಇದೆ, ಆದರೆ ಅದು ಕೂಡ ರುಕ್ಮಿಣಿಗೆ ಸಾಂತ್ವನ ಮಾಡಲಿಕ್ಕೆ. ಅದಾದ್ಮೇಲೆ ರುಕ್ಮಿಣಿಗೆ ಉಪದೇಶವನ್ನು ಕೂಡ ಹೇಳ್ತಾನೆ. ನೀನು ಆ ರೀತಿಯಾದಂತಹ ಯಾವುದೇ ತಪ್ಪು ಕಲ್ಪನೆ, ತಪ್ಪು ಅರ್ಥಗಳನ್ನ ಕೃಷ್ಣನ ಕುರಿತಾಗಿ ಧಾವಿಸಬೇಡ. ಕೃಷ್ಣ ಏನೇ ಮಾಡಿದ್ರು ಅದು ಕೂಡ ಎಲ್ಲರ ಒಳಿತಿಗಾಗಿ. ಸೊ ನೀನು ಕೃಷ್ಣನ ಸೇವೆಯಲ್ಲಿ ಸ್ಥಿತಳಾಗು ಅಂತ ಹೇಳಿ ಬಲರಾಮ ಅಲ್ಲಿ ಉಪದೇಶಿಸ್ತಾನೆ. ಅದಾದ ಮೇಲೆ ಕೃಷ್ಣ ರುಕ್ಮಿಣಿಯರ ವಿವಾಹವನ್ನ ದ್ವಾರಕೆಯ ಅತಿ ಸಂಭ್ರಮದಲ್ಲಿ ಆಚರಿಸುತ್ತೆ. ಇದಾದ ಮೇಲೆ ಘಟಿಸುವಂತಹ ಒಂದು ಪ್ರಸಂಗ, ಅದುವೇ ಈ ಪ್ರದ್ಯುಮ್ನನ ಪ್ರಸಂಗ. ಭಾಗವತದಲ್ಲಿ ಚರ್ಚೆ ಮಾಡುವಾಗ ಶುಕಮುನಿಗಳು ಚರ್ಚಿಸುವಾಗ ರುಕ್ಮಿಣಿಯನ್ನ ವಿವಾಹ ಮಾಡಿಕೊಂಡ ಮೇಲೆ ಕೃಷ್ಣ ಮೊದಲ ಪುತ್ರ ಪ್ರದ್ಯುಮ್ನನ ಜನ್ಮವಾಗ್ತದೆ. ಆ ಮೊದಲ ಪುತ್ರ ಪ್ರದ್ಯುಮ್ನ ವಿಶೇಷ. ಅದರ ಬಗ್ಗೆ ಚರ್ಚೆಯನ್ನ ಶುಕಮುನಿಗಳು ನೆನೆಸ್ಕೊಂಡು ಆ ಪ್ರದ್ಯುಮ್ನನ ಪೂರ್ತಿ ಒಂದು ರೀತಿಯ ವಿಶೇಷತೆಗಳನ್ನ ಅಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ರುಕ್ಮಿಣಿಯ ವಿವಾಹವಾಗುವುದು ಸರಿಸುಮಾರು 29 ವರ್ಷವಾದಾಗ ಕೃಷ್ಣನಿಗೆ. ಆನಂತರ ಒಂದೆರಡು ವರ್ಷಗಳಾದ ಮೇಲೆ ಆ ಸೆಮಂತಕಮಣಿ ಪ್ರಸಂಗ ಆಗ್ತದೆ. ಅಲ್ಲಿ ಸತ್ಯಭಾಮ, ಆನಂತರ ಜಾಂಬವತಿ, ಅದಾದ ಮೇಲೆ ಕೆಲ ವರ್ಷಗಳು ಆಗ್ತಿದ್ದ ಹಾಗೆ ಅನೇಕ ಇನ್ನಿತರ 5 ರಾಣಿಯರ ಜೊತೆ ಒಟ್ಟಾರೆ 8 ಮಹಿಷಿಯರು. ಅದಾದ ಮೇಲೆ ನರಕಾಸುರ ವಧೆಯ ಪ್ರಸಂಗವಾಗ್ತದೆ. ಅಲ್ಲಿ 16,108 ಒಟ್ಟಾಗಿ ಆಗ್ತದೆ ಪತ್ನಿಯರು. ಸೊ ಈ ಪ್ರದ್ಯುಮ್ನನ ಪ್ರಸಂಗ, ಇದು ಪ್ರದ್ಯುಮ್ನನ ಜನ್ಮವಾಗಿ ಕೆಲ ದಿನಗಳಾಗ್ತಾ ಇದ್ದ ಹಾಗೆ ಪ್ರದ್ಯುಮ್ನನ ಅಪಹರಣವಾಗ್ಬಿಟ್ಟಿರುತ್ತೆ. ಯಾಕೆ ಹೀಗಾಯಿತು ಅದನ್ನ ವರ್ಣಿಸ್ತಾರೆ ನಮ್ಮ ಶುಕಮುನಿಗಳು. ಸೊ ಇಲ್ಲಿ ವರ್ಣನೆ ಬರುತ್ತೆ, ಯಾರು ಈ ಪ್ರದ್ಯುಮ್ನ? ಶ್ರೀಕೃಷ್ಣನ ಲೀಲೆಗಳಲ್ಲಿ ಬರುವಂತಹ ಎಲ್ಲ ಭಕ್ತರು ನಿತ್ಯ ಪಾರ್ಷದರು. ಸೊ ಪ್ರದ್ಯುಮ್ನ ಶ್ರೀಕೃಷ್ಣನ ದ್ವಾರಕೆಯಲ್ಲಿ ಆತ ನಿತ್ಯ ಸಿದ್ಧ, ನಿತ್ಯ ಪಾರ್ಷದ. ಸೊ ಭಗವಂತ ಹೇಗೆ ಈ ಜಗತ್ತಿನಲ್ಲಿ ಅವತರಿಸಿದಾಗ ಎಲ್ಲ ಅಂಶಗಳನ್ನು ಕೂಡ ಆತ ಧರಿಸಿ ಬರ್ತಾನೆ. ಯಾಕೆಂದ್ರೆ ಕೃಷ್ಣನೇ ಎಲ್ಲದರ ಮೂಲ ಅವತಾರಿ. ಹಾಗಾಗಿ ಆತನಲ್ಲಿ ಎಲ್ಲ ಹಿಂದಿನ ಅವತಾರಗಳ ಅಂಶಗಳೂ ಇವೆ. ಎಲ್ಲದರ ಮೂಲ ಆತ, ಎಲ್ಲ ಅಂಶಗಳ ಜೊತೆಗೆ ಆತ ಇಲ್ಲಿ ಪ್ರಕಟವಾಗ್ತಾನೆ. ಹಾಗೆಯೇ ಕೃಷ್ಣನ ಪಾರ್ಷದರಾದಂತಹ ಪ್ರದ್ಯುಮ್ನ, ಸಾಂಬ ಇವರು ವಿಸ್ತಾರವಾಗಿ ಈ ಜಗತ್ತಿನಲ್ಲಿ ಅನೇಕ ದೇವತೆಗಳ ಅಂಶಗಳು ಆಗ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ, ಪ್ರದ್ಯುಮ್ನ ಶ್ರೀಕೃಷ್ಣನ ಪ್ರಥಮ ಪುತ್ರ. ಈತ ಈ ಜಗತ್ತಿನಲ್ಲಿ ವಿಸ್ತಾರವಾಗಿ ಕಾಮದೇವನಾಗ್ತಾನೆ. ಹಾಗೆಯೇ ಸಾಂಬ, ಈತ ಜಾಂಬವತಿ ಸುತ, ಅಂದ್ರೆ ಕೃಷ್ಣ ಮತ್ತೆ ಜಾಂಬವತಿಯ ಪುತ್ರ. ಈತ ಕಾರ್ತಿಕೇಯನಾಗ್ತಾನೆ. ಹೀಗೆ ಅನೇಕ ದೇವತೆಗಳು ಆಗ್ತಾರೆ. ಅಂದ್ರೇನು, ಅವರ ಶಕ್ತಿ ವಿಸ್ತಾರವಾಗಿ ಆ ದೇವತೆಗಳ ಕಾರ್ಯದಲ್ಲಿ ಅದು ಪ್ರಕಟವಾಗ್ತದೆ. ಸೊ ಪ್ರದ್ಯುಮ್ನನ ಅಂಶ ಕಾಮದೇವ. ಆದರೆ ಪ್ರಸಿದ್ಧವಾಗಿ ಕೃಷ್ಣನ ವರ್ಣನೆಯಲ್ಲಿ ದೇವತೆಗಳು ಈ ಕೃಷ್ಣನ ಲೀಲೆಯಲ್ಲಿ ಈ ರೂಪದಲ್ಲಿ ಪ್ರಕಟವಾದರು ಅಂತ ಹೇಳೋ ಮಾತನ್ನ ನಾವು ಕೇಳ್ತೀವಿ. ಸೊ ಹಾಗಾಗಿ ಕೆಲವೊಮ್ಮೆ ಜನ ಹೀಗೆ ವಿವರಿಸ್ತಾರೆ, ಏನು, ಪ್ರದ್ಯುಮ್ನ ಏನಿದ್ದಾನೆ ಆತ ಕಾಮದೇವ ಪುನರ್ಜನ್ಮ ಪಡೆದು ಕೃಷ್ಣನ ಕುಲದಲ್ಲಿ ಪ್ರದ್ಯುಮ್ನಾಗಿ ಜನ್ಮಿಸಿದ. ಯಾಕೆ ಕಾಮದೇವನಿಗೆ ಯಾಕೆ ಪುನರ್ಜನ್ಮ ಬೇಕಾಯಿತು? ಅಲ್ಲಿ ಒಂದು ಐತಿಹಾಸಿಕ ಪ್ರಸಂಗ ಬರುತ್ತೆ. ಏನದು ಪ್ರಸಂಗ? ನಿಮಗೆಲ್ಲ ಗೊತ್ತಿದೆ ಇದು? ಯಾರಿಗಾದ್ರೂ ಗೊತ್ತಿದೆಯಾ ಇದು ಪ್ರಸಂಗ? ಹೇಳ್ತೀರಾ? ಕಾಮದೇವ ಹೇಗೆ ಹತನಾದ, ಭಸ್ಮವಾದ? ಒಬ್ರು ಹೇಳಿ, ಯಾರಾದ್ರೂ ಒಬ್ರು ಹೇಳಿ. ಎಸ್ ಪ್ರಭು ಹೇಳಿ. ಓಕೆ, ಲೋಕೇಶ್ ಪ್ರಭು ಹೇಳ್ತೀರಾ? ಗೊತ್ತಾ? ಹೇಳಿ.
ಶಿವ ಸುಡ್ತಾರಲ್ಲ ಬ್ರೋ, ಅವ್ರು ಅದೇ ತಪಸ್ ಮಾಡ್ಬೇಕಾದ್ರೆ ಭಂಗ ಮಾಡ್ತಾರೆ. ಏನಾಯ್ತದು ಪ್ರಸಂಗ ಏನು ಅಂತ ಕೇಳ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಶಿವ ಆತನನ್ನ ಭಸ್ಮ ಮಾಡ್ದ? ಅವರು ತಪಸ್ ಮಾಡ್ಬೇಕಾದ್ರೆ ಇವ್ರು ಸತೀಶ್ ತೀರೋಗಿದ್ದಾಗ ಇವರು ಇದ್ರಲ್ಲಿ ಇವರು ಪಾರ್ವತಿ ತಪಸ್ ಮಾಡ್ಬೇಕಾರೆ ಇವರು ಬಿಡ್ತಾರೆ, ಬಾಣ ಬಿಡ್ತಾರೆ. ಹಂಗಾಗಿ ಕಾಮದೇವ್ರನ್ನ ಅವರು ಹ್ಮ್ ಮಾಡ್ತಾರ, ಸುಟ್ಟಾಕ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಮಾತಾಜಿಯವರು ನೀವೇನಾದ್ರೂ ಆ್ಯಡ್ ಮಾಡ್ತೀರಾ? ಹರೇ ಬಾ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ. ಎಸ್, ಭಾನು ಕುಮಾರಿ ಮಾತಾಜಿ. ಅದೇ ಶಿವ ತಪಸ್ ಮಾಡ್ತಾ ಇರುವಾಗ ಶಿವನ್ಗೆ ಮದ್ವೆ ಮಾಡಿಸ್ಬೇಕು ಅಂತ ಹೇಳಿ ಹ್ಮ್ ಅಲ್ಲಿ ಪಾರ್ವತಿ ದೇವಿ ಬರ್ತಾಳೆ. ಹ್ಮ್ ಆಗ ಅಲ್ಲಿ ಅವರು ಕಾಮದೇವ ಶಿವನ್ಗೆ ಮದ್ವೆ ಮಾಡ್ಕೊಳ್ಳೋಕೆ ಇಷ್ಟ ಆಗ್ಲಿ ಅಂತ ಒಂದು ಬಿಲ್ಲು ಆತನ ಪ್ರಭಾವ. ಹೋಗ್ತಾನೆ. ಹ್ಮ್ ಹ್ಮ್ ಅವನ ಪ್ರಭಾವದಿಂದ ಶಿವನ್ಗೆ ಎಚ್ಚರ ತಪಸ್ ಭಂಗ ಆಯ್ತಲ್ಲ ಅಂತ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಆಗ ಕಾಮದೇವನ್ನ ಸುಟ್ಬಿಡ್ತಾರೆ ಅವರು. ಸೋಟು ಬಿಡ್ತಾನೆ, ಕರೆಕ್ಟ್. ನೀವು ಆ ಹಂಪಿ ಹಂಪಿಗೆ ಹೋದ್ರೆ ಅಲ್ಲೊಂದು ಕುಂಡ ಇದೆ. ನಾನು ಬಹಳ ದಿನದ ಹಿಂದೆ ಹೋಗಿದ್ದೆ. ಮನ್ಮಥ ಕುಂಡ ಅಂತ ಕೇಳಿದ್ದೀರಾ? ಹೋಗಿದ್ದೀರಾ ಅಲ್ಲಿ ಯಾರಾದ್ರು? ಅಲ್ಲಿ ಹೇಳ್ತಾರೆ ಅವರು ಒಂದು ಈ ಪ್ರಸಂಗನ. ಏನಂತ ಅಂದ್ರೆ ಅಲ್ಲಿರೋ ದೇವ್ರ ಹೆಸರು ಗೊತ್ತಾ? ಹಂಪಿ. ಹಂಪಿ ವಿರೂಪಾಕ್ಷ. ವಿರೂಪಾಕ್ಷ. ವಿರೂಪಾಕ್ಷ, ಕರೆಕ್ಟ್. ವಿರೂಪ ಅಕ್ಷ, ಆ? ಕಠೋರವಾದಂತಹ ಕಣ್ಣನ್ನ ತೋರಿದವನು. ಯಾಕೆ ತೋರ್ದ? ಅದು ಈ ಪ್ರಸಂಗ. ಸೊ ಸಾಕಷ್ಟು ವರ್ಷಗಳು ಅಥವಾ ಸಹಸ್ರಾಬ್ದಿಗಳ ಮುಂಚೆ ದೇವತೆಗಳ ಮೇಲೆ ಅಸುರರು ಆಕ್ರಮಣ ಮಾಡಿದ್ರು. ದೇವತೆಗಳಿಗೆ ಒಬ್ಬ ಸೇನಾಧಿಪತಿ ಬೇಕಿತ್ತು. ಆಗ ಋಷಿಗಳು ಹೇಳ್ತಾರೆ, ಶಿವನ ಪುತ್ರನೇ ನಿಮ್ಮ ಸೇನಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಅಂತ. ಓ ಹಾಗೋ? ಆದರೆ ಶಿವ ಈಗ ಘೋರ ತಪಸ್ಸಿನಲ್ಲಿ ಕೂತಿದ್ದಾನೆ. ಆತನನ್ನ ತಪಸ್ಸಿನಿಂದ ಎಚ್ಚರ ಹೇಗೆ ಮಾಡಬೇಕು? ಆಗ ಇಂದ್ರ ಹೇಳ್ತಾನೆ, ಹೇ ಕಾಮದೇವ, ಆ ಪಾರ್ವತಿ ಆಕೆ ಇದ್ದಾಳೆ ಇಲ್ಲಿ, ಆದರೆ ಶಿವ ತಪಸ್ಸಿನಲ್ಲಿ ಕೂತಿದ್ದಾನೆ. ಆತನನ್ನು ನೀನು ತಪಸ್ಸಿನಿಂದ ಎಚ್ಚರಿಸಬೇಕು, ನಿನ್ನ ಪ್ರಭಾವವನ್ನು ಉಪಯೋಗಿಸು ಅಂತ ಹೇಳಿ ಆತನಿಗೆ ಪ್ರೇರಣೆಯನ್ನು ನೀಡ್ತಾನೆ. ಆ ಆ ಉಪದೇಶಗಳನ್ನ, ಮಾತನ್ನ ಗೌರವಿಸ್ತಾ ಅಲ್ಲಿ ಬಂದಂತಹ ಕಾಮದೇವ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ ಮೇಲೆ ಶಿವನ ಕೋಪಕ್ಕೆ ತುತ್ತಾಗಿ ಆತ ಆತ ಒಂದು ರೀತಿ ಭಸ್ಮವಾಗ್ತಾನೆ. ಆ ಆ, ಅನಂಗ ಅನ್ನೋ ಒಂದು ಮಾತನ್ನು ಕೂಡ ಆತನಿಗೆ ಹೇಳಲಾಗುತ್ತೆ. ಅನಂಗ ಅಂದ್ರೆ ಆತನಿಗೆ ಯಾವುದೇ ಒಂದು ಶರೀರವಿಲ್ಲದಂತ ಆಗ್ಬಿಡುತ್ತೆ, ಭಸ್ಮವಾಗ್ಬಿಡ್ತಾನೆ. ಸೊ ಹೀಗೆ ಭಸ್ಮವಾಗಿದ್ದಂತಹ ಕಾಮದೇವ ಹಿಂದೆ ಆತ ಈಗ ತನ್ನ ಮೂಲ ಪುರುಷನಾದಂತಹ ಪ್ರದ್ಯುಮ್ನ, ಈಗ ಕೃಷ್ಣನ ಕುಲದಲ್ಲಿ ಆತನ ಲೀಲೆ ಪ್ರಾರಂಭವಾಗುತ್ತಿದೆ. ತನ್ನ ಮೂಲದ ಜೊತೆ ಆತ ಸೇರಿ ಈಗ ಪ್ರದ್ಯುಮ್ನನಾಗಿ ಪ್ರಕಟನ ಆಗ್ತಾ ಇದ್ದಾನೆ. ಸೊ ವೈದರ್ಭಿ ರುಕ್ಮಿಣಿಯ ಗರ್ಭದಲ್ಲಿ ಕೃಷ್ಣನ ಮಗನಾಗಿ ಈ ಕಾಮದೇವ ಈಗ ಆತನ ಮೂಲ ಪುರುಷ ಮೂಲದ ಜೊತೆ ಬೆರೆತು ಈಗ ಪ್ರದ್ಯುಮ್ನನಾಗಿ ಪ್ರಕಟನ ಆಗ್ತಾ ಇದ್ದಾನೆ. ಸೊ ಪ್ರದ್ಯುಮ್ನ ಈತ ಆಕರ್ಷಕ ತತ್ವ. ಕಾಮದೇವನು ಅಷ್ಟೇ ಅಲ್ವಾ, ಆಕರ್ಷಣೆಯ ತತ್ವ. ಸೊ ಈ ಮಾತು ಇನ್ನು ಮುಂದೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಸೊ ವಿಶೇಷವಾಗಿ ಪ್ರದ್ಯುಮ್ನನ ವಿಶೇಷತೆ ಏನಂದ್ರೆ, ಕೃಷ್ಣನಂತೆಯೇ ಕಾಣ್ತಾ ಇದ್ದ. ಯಾವುದರಲ್ಲೂ ಕೂಡ ಆತ ಕೃಷ್ಣನಿಗಿಂತ ಕಡಿಮೆ ಇರಲಿಲ್ಲ. ಕೃಷ್ಣನಂತೆಯೇ ಆತನ ರೂಪ, ಆತನ ನಗು, ಆತನ ಪ್ರತಿಯೊಂದು, ಆತನ ಆ ವ್ಯಕ್ತಿತ್ವ ಹೇಗಿತ್ತು, ಕೃಷ್ಣನಂತೆಯೇ. ಅತ್ಯಂತ ಪ್ರಿಯ ಭಕ್ತರೇನಿದ್ದಾರೆ, ಓ ಈ ಕೃಷ್ಣನಲ್ಲಿ ಮತ್ತೆ ಈ ವ್ಯಕ್ತಿಯಲ್ಲಿ ಒಂದು ಏನೋ ತುಂಬಾ ಸಣ್ಣ ವ್ಯತ್ಯಾಸ ಇದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ರು. ಬಟ್ ಸಾಮಾನ್ಯವಾಗಿ ಎಲ್ಲರೂ ಕೂಡ ಓ ಕೃಷ್ಣನೇ ಬಂದ ಅಂತ ಅನ್ಕೊಳ್ತಾ ಇದ್ರು. ಈ ಮಾತು ಮುಂದಿನ ಲೀಲೆಗಳಲ್ಲಿ ಇನ್ನೂ ಸ್ಪಷ್ಟ ಆಗ್ತದೆ. ಸೊ ಪ್ರದ್ಯುಮ್ನ ಹೇಳ್ಬೇಕಂದ್ರೆ ಈ ಚತುರ್ವ್ಯೂಹದಲ್ಲಿ ಈತ ಒಬ್ಬ. ತಾವೆಲ್ಲ ಕೇಳಿದ್ದೀರಾ ಚತುರ್ವ್ಯೂಹ ಅಂದ್ರೆ ಏನ್ ಗೊತ್ತಾ? ನೆನ್ಪಿದೆಯಾ? ಹರೇ ಕೃಷ್ಣ. ಚತುರ್ವ್ಯೂಹ ಹೇಳಿ. ಬಲರಾಮ ಹ್ಮ್ ನಾಲ್ಕು ಬಲರಾಮ. ಚತುರವಾಗಿ ರೂಪಿಸ್ಕೊಳ್ತಾನೆ. ಹೆಸರು ಹೇಳಿ ವಿಸ್ತರಣೆ ಅಮ್ಮ. ಆಗ್ತಾನೆ. ಹೇಳಿ ವಿಸ್ತರಣೆ ಹೆಸರು ಹೇಳಿ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ನಂತರ ಅನಿರುದ್ಧ ಅಲ್ವಾ? ಸೊ ವಾಸುದೇವ ಆಕ್ಚುಲಿ ಬಲರಾಮ ಮೊದಲು ನಾರಾಯಣನಾಗಿ ವಿಸ್ತಾರವಾಗ್ತಾನೆ. ಆ ನಾರಾಯಣ ನಂತರ ಚತುರ್ವ್ಯೂಹವಾಗಿ ವಿಸ್ತರಣೆ ಆಗ್ತಾನೆ. ಈ ಚತುರ್ವ್ಯೂಹದಲ್ಲಿ ವಾಸುದೇವ ಮತ್ತೆ ನಾರಾಯಣನಾಗಿ ವಿಸ್ತಾರವಾಗ್ತಾನೆ. ಆಮೇಲೆ ಮತ್ತೆ ಎರಡನೆಯ ಚತುರ್ವ್ಯೂಹ ಬರ್ತದೆ. ಸೊ ಹೀಗೆ ಎರಡು ಚತುರ್ವ್ಯೂಹಗಳ ಬಗ್ಗೆ ನಮ್ಮ ಪರಂಪರೆಯ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ.
ಬಟ್ ಸರಳವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ಈ ಚತುರ್ವ್ಯೂಹದಲ್ಲಿ ಪ್ರದ್ಯುಮ್ನನು ಕೂಡ ಒಬ್ಬ. ಸೊ ಈ ಜಗತ್ತಿನಲ್ಲಿ ಆತನ ಕಾರ್ಯ ಏನು? ಒಂದು ಬ್ರಹ್ಮಾಂಡದ ನಿರ್ವಹಣೆ ಇದು ಪ್ರದ್ಯುಮ್ನ ಮಾಡುವಂಥದ್ದು. ಸೊ ಸಂಕರ್ಷಣ ಮಹಾವಿಷ್ಣು ಆಗ್ತಾನೆ, ಪ್ರದ್ಯುಮ್ನ ಎರಡನೇ ಪುರುಷಾವತಾರವಾಗಿ ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ. ಅನಿರುದ್ಧ ಈತ ಸರ್ವಾಂತರ್ಯಾಮಿಯಾಗಿ ಕ್ಷೀರೋದಕಶಾಹಿ ವಿಷ್ಣುವಾಗ್ತಾನೆ. ಸೊ ಹೀಗೆ ಚತುರ್ವ್ಯೂಹದಲ್ಲೂ ಈತನ ಸ್ಥಿತಿ ಇದೆ, ಈತನ ಕಾರ್ಯವಿದೆ. ಇನ್ನೊಂದು ತತ್ವ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಏನದು ಅಂದ್ರೆ ಆ ಪ್ರದ್ಯುಮ್ನ ಈ ತತ್ವ ಏನಿದೆ ಇದು ಆಕರ್ಷಣೆಯ ತತ್ವ. ಸೊ ಭಗವಂತನ ಆ ಆಕರ್ಷಕ ತತ್ವ ಏನಿದೆ ಅದು ಈ ಪ್ರದ್ಯುಮ್ನಾಗಿ ಪ್ರಕಟವಾಗ್ತದೆ. ಈ ಜಗತ್ತಿನಲ್ಲಿ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಆಧ್ಯಾತ್ಮಿಕ ಭಕ್ತಿ ಆಕರ್ಷಣೆ. ಬಟ್ ಈ ಜಗತ್ತಿನಲ್ಲಿ ಅದು ಭೌತಿಕ ಆಕರ್ಷಣೆಯಾಗಿ ಅದು ಪ್ರತಿಬಿಂಬಿತವಾಗ್ತದೆ. ಅದಕ್ಕೆ ನಾವು ಹೆಸರೇನು ಹೇಳ್ತೀವಿ? ಕಾಮದೇವ. ಸೊ ಕಾಮದೇವ ಭೌತಿಕ ಆಕರ್ಷಣೆಯ ಅಧಿಪತಿ ಅಲ್ವೇ, ಕಾಮದ ಅಧಿಪತಿ. ಸೊ ಹೀಗೆ ಪ್ರದ್ಯುಮ್ನ ಈ ತತ್ವವನ್ನು ಕೂಡ ಬಿಂಬಿಸ್ತಾನೆ ಈ ಜಗತ್ತಿನಲ್ಲಿ, ಸೊ ಆತನ ವಿಸ್ತರಣೆಯ ಅಂಶಗಳಲ್ಲಿ. ಸೊ ಪ್ರದ್ಯುಮ್ನನ ಜನ್ಮವಾಯಿತು ಸರಿಸುಮಾರು ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ 6 ದಿನಗಳಾದಾಗ, ಬಟ್ ಕೆಲವೊಂದು ಕಡೆ 10 ದಿನಗಳ ಮುಂಚೆ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ. ಸೊ ಸರಿಸುಮಾರು 6 ದಿನಗಳಾದಾಗ ಅಲ್ಲಿ ಒಂದು ದುರದೃಷ್ಟದ ಘಟನೆಯಂತೆ ಒಂದು ಘಟನೆ ಆಗ್ತದೆ. ಏನದು? ಒಬ್ಬ ಅಸುರ, ಈತನ ಹೆಸರು ಶಂಬರ ಅಂತ. ಈತ ಬಹಳ ಪ್ರಬಲ. ಈತನಿಗೆ ನಾರದ ಮುನಿಗಳು ಹೇಳಿದ್ರು, ನಿನ್ನ ಅಂತ್ಯ ಆಗೋದು ಕಾಮದೇವನಿಂದ. ಆ ಕಾಮದೇವ ಈಗ ವೃಷ್ಣಿ ವಂಶದಲ್ಲಿ ಪ್ರದ್ಯುಮ್ನಾಗಿ ಜನ್ಮಿಸಿದ್ದಾನೆ, ಕೃಷ್ಣನ ಮಗನಾಗಿ. ಈಗ ತಾನೇ ಆತನ ಜನ್ಮವಾಗಿದೆ. ಓಹ್, ತಕ್ಷಣವೇ ಆ ಮಗುವನ್ನು ನಾನು ಅಪಹರಿಸಿ ಅದನ್ನ ಕೊಂದು ಹಾಕ್ತೀನಿ, ನನ್ನ ಅಂತ್ಯ ಅಲ್ಲಿಗೆ ನಿರ್ಮೂಲವಾಗ್ತದೆ ಅಂತ ಹೇಳಿ ಈ ಶಂಬರಾಸುರ ಈಗ ದ್ವಾರಕೆಯನ್ನ ಪ್ರವೇಶ ಮಾಡಿ ಕೃಷ್ಣನ ಅಂತಃಪುರಕ್ಕೆ ಹೊಕ್ಕಿ ಆ ಮಗುವನ್ನ ಆತ ಅಪಹರಿಸಿದ. ಈಗ ನಾವಿಲ್ಲಿ ಒಂದು ಪ್ರಶ್ನೆಯನ್ನ ನಮ್ಮ ಮನಸ್ಸಿನಲ್ಲಿ ಮೂಡ್ಬೋದು, ಹೇಗೆ ಒಬ್ಬ ಅಸುರ ಕೃಷ್ಣನ ಭವನದೊಳಗಡೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಉತ್ತರ ನಮ್ಮ ಆಚಾರ್ಯರು ಹೇಳ್ತಾರೆ, ಇದು ಭಗವಂತನ ಲೀಲಾಶಕ್ತಿಯ ಕಾರಣದಿಂದವೇ ಈ ಈ ಲೀಲೆ ಮುಂದೆ ನಡೆಯಿತು. ಅಂದ್ರೆ ಆ ಅಸುರನ ಪ್ರವೇಶ ಲೀಲಾಶಕ್ತಿಯ ಕಾರಣದಿಂದ ಅದನ್ನ ನಿಲ್ಲಿಸಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಭಗವಂತನಿರುವ ಕಡೆ ಯಾವ ಅಸುರ ಬರ್ಲಿಕ್ಕಾಗತ್ತೆ? ಯಾವ ಅಸುರನ ಪ್ರಭಾವ ಅಲ್ಲಿ ಮೂಡ್ಲಾಗತ್ತೆ? ಸಾಧ್ಯ ಇಲ್ಲ. ಆದರೆ ಶಂಬರಾಸುರ ಅಲ್ಲಿ ಲೀಲಾಶಕ್ತಿಯ ಒಂದು ರೀತಿಯ ಒಪ್ಪಿಗೆಯ ಮೂಲಕ ಆತ ಅಲ್ಲಿ ಪ್ರವೇಶ ಮಾಡಿ ಈ ಮಗುವನ್ನ ಅಪಹರಿಸ್ತಾನೆ. ಅಪಹರಿಸಿ ಆತ ಆ ಮಗುವನ್ನ ನಾಶ ಮಾಡಲಿಕ್ಕೆ ಅಂತ ಕರೆದೊಯ್ಬೇಕಾದ್ರೆ ಅಲ್ಲಿ ದೊಡ್ಡ ಸಮುದ್ರ ಕಾಣುತ್ತೆ. ಆ ಸಮುದ್ರದಲ್ಲಿ ಈ ಮಗುವನ್ನ ಎಸೆದು ಬಿಡ್ತಾನೆ ಈ ಕ್ರೂರಿ ಅಸುರ ಶಂಬರಾಸುರ. ಈ ಮಗುವೇ ನನ್ನ ಅಂತ್ಯವಾಗುತ್ತಾ? ಹಾಗಿದ್ರೆ ಈ ಮಗುವನ್ನೇ ನಾನು ಈ ಸಮುದ್ರದ ಪ್ರಾಣಿಗಳಿಗೆ ಆಹಾರವಾಗಿ ನೀಡ್ತೀನಿ, ಮಗು ಇಲ್ಲಿ ನಶಿಸಿ ಹೋಗಲಿ ಅಂತ ಹೇಳಿ ಆ ಮಗುವನ್ನ ಸಮುದ್ರದಲ್ಲಿ ಎಸೆದು ಬಿಟ್ಟ. ಆದರೆ ಆ ಮಗು ಎಷ್ಟು ದಿವ್ಯವಾಗಿತ್ತಂದ್ರೆ ಒಂದು ದೊಡ್ಡ ಮೀನು ಆ ಮಗುವನ್ನು ನುಂಗಿತು. ಆ ಮೀನನ್ನ ಕೆಲ ಮೀನುಗಾರರು ತಮ್ಮ ಬಲೆಯಲ್ಲಿ ಹಿಡಿದ್ರು. ಆ ಮೀನನ್ನ ಆ ಶಂಬರಾಸುರನ ಅಡುಗೆ ಮನೆಗೆ ತರಲಾಯಿತು. ಆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವವರು ಆ ಮೀನನ್ನ ಕತ್ತರಿಸಿ ನೋಡಿದಾಗ ಆ ಮೀನಿನ ಹೊಟ್ಟೆಯೊಳಗಡೆ ಈ ಅದ್ಭುತವಾದಂತಹ ಶಿಶು ಕಾಣಿಸ್ತು. ಆಗ ಎಲ್ಲರೂ ಕೂಡ ಆಶ್ಚರ್ಯಪಟ್ಟರು, ಹೇಗೆ ಈ ಶಿಶು ಈ ಮೀನಿನ ಹೊಟ್ಟೆ ಒಳಗಡೆ ಬಂದಿದೆ? ಇದು ಅಸಾಧಾರಣವಾದಂತಹ ಶಿಶುವಾಗಿರಬೇಕು ಅಂತ ಹೇಳಿ ಎಲ್ಲರೂ ಆಗ ಯೋಚಿಸ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಸ್ತ್ರೀ ಇದ್ಲು. ಆಕೆಯ ಹೆಸರು ಮಾಯಾವತಿ. ಇವಳು ಯಾರು? ಈಕೆಯ ಪರಿಚಯವನ್ನ ಹೇಳ್ತಾ ನಮ್ಮ ಆಚಾರ್ಯರು ವರ್ಣಿಸ್ತಾರೆ. ಯಾವಾಗ ಆ ಕಾಮದೇವ ಆ ಶಿವನ ಕೋಪಕ್ಕೆ ತುತ್ತಾಗಿ ಭಸ್ಮನಾಗ್ದನೋ ಆಗ ಆ ಕಾಮದೇವನ ಹೆಂಡತಿಯಾದಂತಹ ರತಿ ಶಿವನಿಗೆ ಭಿನ್ನವಿಸ್ಕೊಳ್ತಾ ಆಕೆ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಶಿವ ಸಾಕಷ್ಟು ಸಮಯದ ನಂತರ ಆಕೆಗೆ ವರದಾನವನ್ನು ನೀಡಲಿಕ್ಕೆ ಸಿದ್ಧನಾಗ್ತಾನೆ. ರತಿ ಅಲ್ಲಿ ಬಂದಿದ್ದಾಳೆ.
ಆದರೆ ಇನ್ನೇನು ಆಕೆ ಕೇಳಬೇಕು. ಆ ಸಮಯದಲ್ಲಿ ಇನ್ನೊಬ್ಬ ಅಸುರ ಅಲ್ಲಿ ಮುಂದೆ ಬರ್ತಾನೆ. ಯಾಕೆಂದ್ರೆ ಆತನು ಕೂಡ ಶಿವನಿಗೆ ದೀರ್ಘಕಾಲದಿಂದ ಅವನು ತಪಸ್ಸನ್ನ ಮಾಡ್ತಾ ಇದ್ದ. ಆಗ ಶಿವ ನೋಡಿ, ಓ ಈತ ಬಂದಿದ್ದಾನೆ, ಈತ ಓಕೆ, ನಿನಗೆ ಏನು ವರ ಬೇಕಿತ್ತು ಅಂತ ಹೇಳಿ ಆ ಅಸುರನಿಗೆ ಕೇಳಿದಾಗ, ಆ ಅಸುರ ಆ, ಆಗ್ಲೇ ಅನೇಕ ದುಷ್ಟ ಪ್ರವೃತ್ತಿಗಳುಳ್ಳವನು. ಈ ರತಿಯನ್ನ ಕಂಡ ತಕ್ಷಣ ಆತನಿಗೆ ಆ ಭೋಗದ ಇಚ್ಛೆ ಉಂಟಾಗಿ, ಈಕೆಯನ್ನೇ ನೀನು ನನಗೆ ವರವಾಗಿ ನೀಡು ಅಂತ ಹೇಳ್ತಾನೆ. ಶಿವನು ಒಂದು ರೀತಿ ತಬ್ಬಿಬ್ಬಾಗ್ತಾನೆ, ಏನಿದು ಈ ರೀತಿಯಾಗಿ ವರ ಕೇಳ್ತಾರಲ್ಲ ಅಂತ. ಅನೇಕರು ಈ ರೀತಿಯಾಗಿ ಕೇಳಿದ್ರು ಶಿವನಿಗೆ. ಶಿವನಿಗೂ ಕೂಡ ದೊಡ್ಡ ಗೊಂದಲ, ಏನ್ ಮಾಡೋದು. ಆತ ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿ ಈ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾನೆ ಮಹಾದೇವನಾಗಿ, ಗುಣಾವತಾರದ ರೂಪದಲ್ಲಿ. ಸೊ ಹೀಗೆ ಈ ಅಸುರ ಬೇಡ್ಕೊಂಡಾಗ ಕೃಷ್ಣ ಶಿವ ಆಯ್ತು ಅಂತ ಹೇಳಿದಾಗ ರತಿಗೆ ತುಂಬಾ ಬೇಸರವಾಯಿತು. ಶಿವ, ನೀನು ನನ್ನನ್ನು ಕೇಳಲೇ ಇಲ್ಲ ನನಗೇನು ಬೇಕು ಅಂತ. ನಿನ್ನ ಮನಸ್ಸಿನ ಇಚ್ಛೆ ನನಗೆ ತಿಳಿದಿದೆ ಹೇ ರತಿದೇವಿ. ನೀನು ನಿನ್ನ ಪ್ರಿಯನನ್ನ ಮತ್ತೆ ಭೇಟಿಯಾಗ್ಬೇಕು, ಅವನ ಜೊತೆ ಸೇರ್ಲಿಕ್ಕೆ ಬಯಸ್ತಾ ಇದ್ದೀಯಾ. ಅದು ಈ ಅಸುರನ ಮನೆಯಲ್ಲೇ ಸಾರ್ಥಕವಾಗ್ತದೆ, ಪರಿಪೂರ್ಣವಾಗ್ತದೆ. ನೀನು ನಿನ್ನ ಪ್ರಿಯನಾದಂತಹ ಕಾಮದೇವನನ್ನ ಆತನ ಮನೆಯಲ್ಲೇ ನೀನು ಆತನ ಭೇಟಿ ಮಾಡ್ತೀಯಾ, ಜೊತೆ ಆಗ್ತೀಯಾ ಅಂತ ಹೇಳಿ ಶಿವ ಆಕೆಗೆ ಆಶೀರ್ವಾದವನ್ನು ನೀಡಿದ. ಸೊ ಈ ರತಿದೇವಿ ಈ ಅಸುರನನ್ನ ಹಿಂಬಾಲಿಸ್ತಾ ಬರ್ತಾಳೆ. ಆದರೆ ಈಕೆ ನೋಡಿ, ಈ ಅಸುರ ಎಷ್ಟು ಕಾಮಪೂರ್ತನಾಗಿದ್ದ ಅಂದ್ರೆ, ಆತ ಆಕೆಯನ್ನ ಭೋಗಿಸ್ಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ. ಆದರೆ ಆಕೆ ಶಿವನ ಶಕ್ತಿಯಿಂದ, ಮಹಾಮಾಯೆಯಂತೆ ಮಾಯಾಶಕ್ತಿಯ ಪ್ರಭಾವದಿಂದ ಆತನನ್ನ ಮೋಹಿತನನ್ನಾಗಿಸಿದ್ಲು. ಆಕೆ ಆತನ ಅರಮನೆಯಲ್ಲಿ, ವಿಶೇಷವಾಗಿ ಆ ಪಾಕಗೃಹದ ಬಳಿಯಲ್ಲಿಯೇ ಅವಳು ವಾಸವಾಗಿದ್ಲು. ಆದರೆ ಎಂದೂ ಕೂಡ ಆತನ ಸ್ಪರ್ಶಕ್ಕೆ ಆಕೆ ತುತ್ತಾಗಲಿಲ್ಲ. ಸೊ ಆಕೆ ಈ ಅಡುಗೆ ಮಾಡುವವ ಮೀನನ್ನ ಕತ್ತರಿಸಿದಾಗ ಅಲ್ಲಿ ಶಿಶು ಕಂಡಾಗ ಆಕೆಯೂ ಕೂಡ ಅಲ್ಲಿ ಬಂದಳು. ಅದನ್ನು ನೋಡಿ ಆ ಅಡುಗೆ ಮಾಡುವ ಭಟ್ಟ ಆಕೆಗೆ ಈ ಮಗುವನ್ನ ನೀಡ್ತಾನೆ. ಆಕೆಗೆ ಗೊತ್ತಿತ್ತು ಆ ಮಗು ಯಾರು ಅಂತ. ನನ್ನ ಪತಿಯಾದಂತಹ ಕಾಮದೇವನೇ ಈ ಕೃಷ್ಣನ ಪುತ್ರನಾಗಿ, ಈ ಮಗುವಾಗಿ, ಪ್ರದ್ಯುಮ್ನಾಗಿ ಜನ್ಮಿಸಿದ್ದಾನೆ, ಆತನೇ ಈತ. ಆಗ ಆಕೆಗೆ ಇದೆಲ್ಲವೂ ತಿಳಿಯುತ್ತೆ. ಅಲ್ಲಿ ನಾರದ ಮುನಿಗಳು ಪ್ರಕಟರಾಗಿ ಇದೆಲ್ಲ ಮಾತುಗಳನ್ನು ಹೇಳಿದಾಗ ಆಕೆ ಆ ಮಗುವನ್ನ ಶುಶ್ರೂಷೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಮಗುವಿಗೆ ಎಲ್ಲ ಪೋಷಣೆಯನ್ನ ಮಾಡ್ತಾಳೆ. ಹೀಗೆ ಆ ಮಗು ಬೇಗನೆ ಯೌವನವನ್ನ ಪಡೆಯುತ್ತೆ. ಆ ಮಗು ಬೆಳೀತಾ ಬೆಳೀತಾ ಅದಾದ ಮೇಲೆ ಆಕೆ ಕುಮಾರಾವಸ್ಥೆಯನ್ನು ತಲುಪಿರುವ ಹೇ ಬಾಲಕ, ನಿನ್ನ ಮೂಲ, ನಿನ್ನ ವ್ಯಕ್ತಿತ್ವ ಅದು ನನ್ನ ಪತಿಯಾಗಿ, ಕಾಮದೇವನಾಗಿ. ಸೊ ಆಕೆ ಆತನ ಕುರಿತಾಗಿ ಮಾಧುರ್ಯವನ್ನ ವ್ಯಕ್ತಪಡಿಸ್ತಾಳೆ. ಆಗ ಆ ಪ್ರದ್ಯುಮ್ನನಿಗೆ ಒಂದು ರೀತಿಯ ಗೊಂದಲವಾಗ್ತದೆ. ಇಲ್ಲಿವರೆಗೆ ನೀನು ನನ್ನ ತಾಯಿಯಂತೆ ವರ್ತಿಸ್ತಾ ಇದ್ದೆ, ಈಗ ನಿನ್ನ ಮನೋಭಾವ ಯಾಕೆ ಬದಲಾಗ್ತಾ ಇದೆ? ಇದು ಯೋಗ್ಯವಲ್ಲ ಅಂತ ಹೇಳಿ ಪ್ರದ್ಯುಮ್ನ ಪ್ರಶ್ನಿಸ್ತಾನೆ ಆಕೆಗೆ. ಆಕೆಯ ಹೆಸರು ಮಾಯಾವತಿ ಅಥವಾ ರತಿ, ಎರಡು ಹೆಸರುಗಳು ಆಕೆಗೆ ಇರೋದು. ಆಗ ಆಕೆ ಉತ್ತರ ಹೇಳ್ತಾಳೆ. ಓದ್ತೀರಾ ಯಾರಾದ್ರು? ಹರೇ ಕೃಷ್ಣ, ಓದ್ತೀರಾ? ಓದ್ಲಾ ಪ್ರಭು? ನೀನು ಶ್ರೀನಾರಾಯಣನ, ಇಲ್ಲಿಂದ ಓದಿ. ನೀನು ಶ್ರೀನಾರಾಯಣನ ಪುತ್ರ ಶಂಬರನು ನಿನ್ನನ್ನು ನಿನ್ನ ತಾಯಿ ತಂದೆಯ ಮನೆಯಿಂದ ಅಪಹರಿಸಿದ್ದನ್ನು ನಾನು ನಿನ್ನ ಪತ್ನಿ. ಸೊ ಆಕೆ ಹೇಳ್ತಾ ಇದ್ದಾಳೆ, ನೀನು ಕೃಷ್ಣ ಮೂಲ ನಾರಾಯಣನ ಪುತ್ರ, ನೀನು ಆ ಶಂಬರ ರಾಕ್ಷಸ ನಿನ್ನನ್ನು ಅಪಹರಿಸಿದ್ದಾನೆ, ನಾನು ನಿನ್ನ ಪೂರ್ವ ಜನ್ಮದ ಪತ್ನಿ, ನಿನ್ನ ಪತ್ನಿ ನಾನು ಅಂತ ಹೇಳಿ ಆಕೆ ತನ್ನ ಪರಿಚಯವನ್ನ ನೀಡ್ತಾ ಇದ್ದಾಳೆ. ಈಗ ಈ ಶಂಬರ ರಾಕ್ಷಸ ಇಲ್ಲೇ ವಾಸವಾಗಿದ್ದಾನೆ, ಈತನನ್ನ ನೀನು ಕೊಲ್ಲಬೇಕು ಹೇ ಪ್ರದ್ಯುಮ್ನ. ಆತ ಮಹಾಮಾಯಾವಿ, ಆತನಿಗೆ ಅನೇಕ ಸಿದ್ಧಿಗಳಿವೆ. ಹಾಗಾಗಿ ನೀನು ಅನೇಕ ಸಿದ್ಧಿಗಳನ್ನ ಕಲಿತು ಆತನನ್ನ ಸೋಲಿಸಬೇಕು. ನಾನು ನಿನಗೆ ಬೇಕಾದಂತಹ ಎಲ್ಲ ವಿದ್ಯೆಗಳನ್ನ ತಿಳಿಸ್ತೀನಿ ಅಂತ ಹೇಳಿ ಆಕೆ ಆ ಪ್ರದ್ಯುಮ್ನನಿಗೆ ಅನೇಕ ಮಾಯಾವಿ ವಿದ್ಯೆಗಳನ್ನ ತಿಳಿಸಿಕೊಟ್ಲು. ಯಾರು ತಿಳಿಸ್ಕೊಡ್ತಾ ಇದ್ದಾರೆ?
ಯಾರು ತಿಳಿಸ್ಕೊಡ್ತಾ ಇದ್ದಾರೆ? ರತಿ. ರತಿ. ಪ್ರದ್ಯುಮ್ನನಿಗೆ ಆಕೆ ತಿಳಿಸ್ಕೊಡ್ತಾ ಇದ್ದಾಳೆ. ವಿಶೇಷವಾಗಿ ಆಕೆ ಹೇಳ್ತಾಳೆ, ನಿನ್ನ ಅಗಲಿಕೆಯಿಂದ ದ್ವಾರಕೆಯಲ್ಲಿ ವಿಶೇಷವಾಗಿ ನಿನ್ನ ತಾಯಿ ರುಕ್ಮಿಣಿ ಆ, ಆ, ಶೋಕದಲ್ಲಿ ಮುಳುಗಿದ್ದಾಳೆ. ಆ, ಆಕೆ ಅತ್ಯಂತ ಶೋಕದಲ್ಲಿ ಆಕೆ ಪರಿತಪಿಸ್ತಾ ಇದ್ದಾಳೆ. ಕುರಾರಿ ಪಕ್ಷಿಯಂತೆ ಅಥವಾ ಕರುವನ್ನ ಕಳೆದುಕೊಂಡಿರುವ ಹಸುವಿನಂತೆ ಆಕೆ ಅಳ್ತಾ ಇದ್ದಾಳೆ. ನೋಡಿ, ರುಕ್ಮಿಣಿ ಮೊದಲು ಆಕೆಯ ಅಪಹರಣ ಕೃಷ್ಣ ಮಾಡದೆ, ಅದು ಒಂದು ರೀತಿ ಸಂತೋಷದ ವಿಚಾರವಾಯಿತು. ಆದರೆ ಆನಂತರ ಆಕೆಯ ಮಗನ ಅಪಹರಣವಾಯಿತು. ಅದು ಆಕೆಗೆ ಅತ್ಯಂತ ದುಃಖವನ್ನು ನೀಡಿತು. ಅನೇಕ ವರ್ಷಗಳ ಕಾಲ ಆಕೆ ಆ ಮಗನ ಪ್ರತೀಕ್ಷೆಯಲ್ಲಿದ್ಲು. ಎಲ್ಲರೂ ಯೋಚನೆ ಮಾಡಿದ್ರು, ಆ ರಾಕ್ಷಸ ಆ ಮಗುವನ್ನು ಕದ್ದುಕೊಂಡು ಹೋಗಿ ಬಹುಶಃ ಆ ಮಗುವನ್ನ ಸಾಯಿಸಿಯೇ ಬಿಟ್ಟಿದ್ದಾನೆ. ಹೌದಾ, ನನ್ನ ಮೊದಲ ಮಗ ಆತ ತೀರ್ಕೊಂಡಿದ್ದಾನ ಅನ್ನೋ ಒಂದು ದುಃಖ. ಇಲ್ಲ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಆಕೆ ಒಂದು ರೀತಿಯ ಆಶಯವನ್ನ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ಹೇ ಪ್ರದ್ಯುಮ್ನ, ನೀನು ಮತ್ತೆ ದ್ವಾರಕೆಗೆ ಮರಳಬೇಕು, ನಿನ್ನ ತಾಯಿಗೆ ಸಮಾಧಾನವನ್ನು ನೀಡಬೇಕು, ಮೊದಲು ನೀನು ಈ ಶಂಬರನನ್ನ ಕೊಲ್ಲಬೇಕು. ಆಗ ಪ್ರದ್ಯುಮ್ನ ಆಕೆಯಿಂದ ಆ ಎಲ್ಲ ವಿದ್ಯೆಗಳನ್ನ ಕಲಿತು ಆ ಶಂಬರನ ಮುಂದೆ ಹೋಗಿ ಆತನಿಗೆ ಯುದ್ಧಕ್ಕೆ ಆಹ್ವಾನವನ್ನ ನೀಡ್ತಾನೆ. ಶಂಬರ, ನೀನು ನಾನು ಸಣ್ಣ ಮಗುವಾಗಿದ್ದಾಗ ನನ್ನನ್ನು ಅಪಹರಿಸಿ ಕರೆದುಕೊಂಡು ಹೋಗಿ ನನ್ನನ್ನು ಕೊಲ್ಲಲಿಕ್ಕೆ ಅಂತ ಹೇಳಿ ಈ ಕಾರ್ಯವನ್ನ ಮಾಡಿದ್ದೆ ಅಲ್ವಾ? ಈಗ ನಾನು ನಿನ್ನ ಮುಂದೆ ಸರ್ವಶಕ್ತನಾಗಿ ನಿಂತಿದ್ದೀನಿ, ನನ್ನ ಎದುರು ನೀನು ಯುದ್ಧ ಮಾಡು. ಹೀಗೆ ಪ್ರದ್ಯುಮ್ನ ಶಂಭರನಿಗೆ ಆ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಗದೆ, ಬಿಲ್ಲು ಬಾಣಗಳು, ಅಸ್ತ್ರ ಖಡ್ಗಗಳ ಜೊತೆ ಯುದ್ಧವಾಗ್ತದೆ. ಭೀಕರವಾದಂತಹ ಯುದ್ಧದಲ್ಲಿ ಅನೇಕ ಬಾರಿ ಶಂಬರನ ಗದೆಯನ್ನ, ಬಿಲ್ಲನ್ನ ಪ್ರದ್ಯುಮ್ನ ಅನಾಯಾಸವಾಗಿ ಮುರಿದು ಹಾಕ್ತಾನೆ. ಆನಂತರ ಈ ಶಂಬರ ಅತ್ಯಂತ ಕಪಟಿ ಅಲ್ವಾ, ಅನೇಕ ರೀತಿಯ ಮಾಯಾವಿ ವಿದ್ಯೆಗಳನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ಅದೃಶ್ಯನಾಗ್ತಾನೆ. ಅನೇಕ ರೀತಿಯ ಆಯುಧಗಳನ್ನ ಆತ ಎಲ್ಲಿಯೂ ಕಾಣದಂತಹ ಪ್ರದೇಶಗಳಿಂದ, ದಿಕ್ಕುಗಳಿಂದ ಪ್ರದ್ಯುಮ್ನನ ಮೇಲೆ ಪ್ರಹಾರ ಮಾಡ್ತಾನೆ. ಆಗ ಪ್ರದ್ಯುಮ್ನ, ಆತನಿಗೆ ಈ ಮಂತ್ರಶಾಸ್ತ್ರಗಳೆಲ್ಲವೂ ತಿಳಿದಿತ್ತು ಇಲ್ಲಿವರೆಗೆ ಅಲ್ವಾ? ರತಿ ಆಕೆಯೇ ತಿಳಿಸಿಕೊಟ್ಟಿದ್ಲು. ಅವುಗಳನ್ನು ಉಪಯೋಗಿಸಿ ಈ ಕ್ರೂರಿ ಕಪಟಿ ಶಂಬರನನ್ನ ವಧೆ ಮಾಡ್ತಾನೆ. ಶಂಬರನ ವಧೆ ಆಯಿತು, ಉದ್ಧಾರವಾಯಿತು. ಆ ಭೀಕರವಾದಂತಹ ಯುದ್ಧದಲ್ಲಿ ಪ್ರದ್ಯುಮ್ನ ಶಂಬರನ ತಲೆಯನ್ನ, ಶಿರವನ್ನ ಛೇದ ಮಾಡ್ತಾನೆ, ಕಡಿದು ಹಾಕ್ತಾನೆ. ಎಲ್ಲರೂ ಕೂಡ ಪ್ರದ್ಯುಮ್ನನ ವಿಜಯವನ್ನ ಸಂಭ್ರಮದಿಂದ ಆಚರಿಸ್ತಾರೆ. ಅದಾದ ಮೇಲೆ ರತಿ, ಮಾಯಾವತಿ, ಆಕೆ ಪ್ರದ್ಯುಮ್ನನನ್ನ ಆಕಾಶ ಮಾರ್ಗದಲ್ಲಿ ದ್ವಾರಕೆಗೆ ಕರೆತರ್ತಾಳೆ. ಇಬ್ರು ದಿವ್ಯ ಒಂದು ರೀತಿ ದಂಪತಿಗಳು ದ್ವಾರಕೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದ ಹಾಗೆ ಅನೇಕರಿಗೆ ಆಶ್ಚರ್ಯ, ಏನಿದು, ಯಾರಿವರು, ಎಂದು ನಾವಿವರನ್ನ ಕಂಡಿರ್ಲೇ ಇಲ್ವಲ್ಲ. ವಿಶೇಷವಾಗಿ ಆ ವ್ಯಕ್ತಿಯನ್ನ ಕಂಡು ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಮುಂಚೆ ಹೇಳ್ದ ಹಾಗೆ ಪ್ರದ್ಯುಮ್ನ ಕೃಷ್ಣನಂತೆಯೇ ಕಾಣ್ತಾ ಇದ್ದಾನೆ. ಆತನಿಗೂ ಶ್ಯಾಮವರ್ಣ, ಆತನ ಪ್ರತಿಯೊಂದು ಅಂಗಗಳು, ಆತನ ಧಾಟಿ, ನಗು, ನಡಿಗೆ ಎಲ್ಲವೂ ಕೂಡ ಕೃಷ್ಣನಂತೆಯೇ ಇದೆ. ಸೊ ಪ್ರದ್ಯುಮ್ನ ಮತ್ತೆ ಮಾಯಾವತಿ ಇವರು ಕೃಷ್ಣನ ಅಂತಃಪುರದ ಬಳಿ ಬರ್ತಾರೆ. ಆಗ ಅಲ್ಲಿದ್ದಂತಹ ಇನ್ನಿತರ ರಾಣಿಯರು ಅವರೆಲ್ಲರೂ ಕೂಡ, ಅರೆ ಕೃಷ್ಣನೇ ಬಂದಿದ್ದಾನೆ. ಹಾಗಾಗಿ ಅವರಲ್ಲಿ ಮಾಧುರ್ಯದ ಭಾವನೆಗಳು ಹೊರಹೊಮ್ಮುತ್ತವೆ. ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ರುಕ್ಮಿಣಿ, ಕೃಷ್ಣನ ಮುಖ್ಯ ಪ್ರಧಾನ ಪತ್ನಿಯಾದಂತಹ ಮಹಾರಾಣಿ ರುಕ್ಮಿಣಿ, ಆಕೆ ಇವರಿಬ್ಬರನ್ನ ಕಾಣ್ತಾಳೆ. ವಿಶೇಷವಾಗಿ ಪ್ರದ್ಯುಮ್ನನನ್ನ ಕಾಣ್ತಾಳೆ. ಆಕೆ ಈಗ ಯೋಚಿಸ್ತಾ ಇದ್ದಾಳೆ. ಯಾರಾದ್ರೂ ಓದ್ತೀರಾ ಆಕೆಯ ಚಿಂತನೆ ಏನಂತ? ವಿಶೇಷವಾಗಿ ಆ ವ್ಯಕ್ತಿಯನ್ನ, ಅಪರಿಚಿತನನ್ನ ರೂಪದಲ್ಲಿ ಕಾಣ್ತಾ ಇದ್ದಾನೆ, ಅವನನ್ನ ನೋಡಿದಾಗ ಏನು ಯೋಚಿಸ್ತಾಳೆ ಅವಳು? ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ. ಎಸ್. ಈ ರುಕ್ಮಿಣಿಯ ಚಿಂತನೆ. ಈ ಯುವಕ ಯಾರು? ಅವನ ತಂದೆ ತಾಯಿ ಯಾರು? ಅವನು ಕರೆದುಕೊಂಡಿರುವ ಈ ಮಹಿಳೆ ಯಾರು? ನನ್ನ ಕಳೆದು ಹೋದ ಮಗ ಜೀವಂತವಾಗಿದ್ದರೆ ಅವನು
ಈ ಯುವ ವಯಸ್ಸು ಮತ್ತು ರೂಪವನ್ನು ಹೊಂದಿರುತ್ತಿದ್ದನು. ಆ ಈ ಯುವಕನು ಶ್ರೀಕೃಷ್ಣನಂತೆ ಎಲ್ಲಾ ಲಕ್ಷಣಗಳಲ್ಲಿ ಅಂಗಾಂಗ, ಧ್ವನಿ, ನಗು, ದೃಷ್ಟಿ ಹೋಲುತ್ತಾನೆ. ಹೋಲುತ್ತಾನೆ. ಹರೇ ಕೃಷ್ಣ ನೋಡಿ, ಪ್ರಭುಗಳೇ. ಧನ್ಯವಾದ. ಸೊ ರುಕ್ಮಿಣಿ ಚಿಂತಿಸ್ತಾ ಇದ್ದಾಳೆ, ಯಾರು ಈ ಯುವಕ? ಆ? ನನ್ನ ಮಗ ಜೀವಂತವಾಗಿದ್ರೆ ಈ ಯುವಕನಷ್ಟೇ ವಯಸ್ಸಿನವನಾಗ್ತಾ ಇರ್ತಿದ್ದ. ನೋಡ್ಲಿಕ್ಕೆ ರೂಪವೂ ಕೂಡ ಅದೇ ರೀತಿ ಇದೆ. ಆ ನೋಡ್ಲಿಕ್ಕೆ ಕೃಷ್ಣನಂತೆಯೇ ಕಾಣುವಂತಹ ಈ ಯುವಕ ನನ್ನ ಮಗನೇ ಆಗಿರಬೇಕು. ಆಕೆಗೆ ಆ ಮನಸ್ಸಿನಲ್ಲೇ ಆಕೆ ಅನೇಕ ರೀತಿಯ ಯೋಚನೆಗಳಲ್ಲಿ ಕೊನೆಗೆ ಈ ಒಂದು ನಿರ್ಧಾರಕ್ಕೂ ಬಂದು ಬಿಡ್ತಾಳೆ ಆಕೆ. ಯಾಕೆಂದ್ರೆ ಆಕೆ ಒಂದು ಶುಭ ಶಕುನವನ್ನು ಕಾಣ್ತಾಳೆ. ಮುಂದೆ ಓದಿ. ಹೌದು, ಹೌದು, ಅವನು ನನ್ನ ಮಗನೇ ಆಗಿರಬೇಕು, ಆ, ಏಕೆಂದರೆ ಅವನಿಗೆ ನನ್ನ ಹೃದಯದಲ್ಲಿ ಅಪಾರವಾದ ಪ್ರೀತಿ ಮೂಡುತ್ತಿದೆ ಮತ್ತು ನನ್ನ ಆ, ಎಡಗೈ ಕಂಪಿಸುತ್ತಿದೆ. ಆ, ಯಾವುದು ನಮ್ಮ ಬುದ್ಧಿಗೆ ನಿಲುಕೋದಿಲ್ವೋ ಅದು ಹೃದಯಕ್ಕೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆ ತಾಯಿ ಹೃದಯ ಅದು ಆ ಮಗುವನ್ನ ಗುರುತಿಸುತ್ತೆ ಅಲ್ವಾ? ಸೊ ಹೀಗೆ ರುಕ್ಮಿಣಿ ತನ್ನ ಮಗನನ್ನ ಗುರುತಿಸಿದ್ಲು. ನನ್ನ ಮಗನೇ ಆಗಿರಬೇಕು ಇವನು. ಆ ಯಾಕೆಂದ್ರೆ ನನ್ನ ಆ ಆ ಎದೆ ಹಾಲು ಉಕ್ಕಿ ಬರ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಆ ವಾತ್ಸಲ್ಯ ಆ ಹೆಚ್ಚಾಗಿ ಮೂಡ್ತಾ ಇದೆ. ಆ ವಿಶೇಷವಾಗಿ ಶುಭ ಶಕುನದಂತೆ ನನ್ನ ಎಡಭಾಗಗಳು ಕಂಪಿಸ್ತಾ ಇವೆ. ಓ, ಈತ ನನ್ನ ಮಗನೇ ಆಗಿರಬೇಕು. ಈ ರೀತಿ ಆಕೆ ಯೋಚಿಸ್ತಾ ಹರ್ಷಭರಿತಳಾಗ್ತಾ ಇದ್ದ ಹಾಗೆ ಅಲ್ಲಿ ಕೃಷ್ಣನು ಬರ್ತಾನೆ. ಕೃಷ್ಣ ತನ್ನ ತಂದೆ ತಾಯಿಯಾದಂಥ ವಸುದೇವ ಮತ್ತೆ ದೇವಕಿಯರ ಜೊತೆ ಬರ್ತಾನೆ. ಆಗ ಕೃಷ್ಣ ಅಲ್ಲಿ ಬಂದ ಮೇಲೆ ಆತ ಏನೂ ಹೇಳೋದಿಲ್ಲ. ಕೃಷ್ಣನಿಗೆ ತಿಳಿಯದ್ದೇನಿದೆ, ಎಲ್ಲದೂ ಗೊತ್ತುಂಟು ಅವನಿಗೆ ಅಲ್ವಾ? ಆದರೂ ಕೂಡ ಕೃಷ್ಣ ಅಲ್ಲಿ ಮೌನವಾಗಿ ನಿಲ್ತಾನೆ. ಏನಾಗ್ತಾ ಇದೆ ನಡೀಲಿ ಅಂತ ಹೇಳಿ. ಆಗ ಅಲ್ಲಿ ಋಷಿಗಳಾದಂತಹ ನಾರದರು ಬರ್ತಾರೆ. ಋಷಿಗಳು ಬರ್ತಾ ಇದ್ದಾಗ ಎಲ್ಲರೂ ಎದ್ದು ಗೌರವಿಸಿ ಕೇಳ್ತಾರೆ. ಆಗ ನಾರದರು, ಯಾಕೆಂದ್ರೆ ಅವ್ರಿಗೆ ಎಲ್ಲ ಗೊತ್ತಿತ್ತು, ಮುಂಚೆ ಮಾಯಾವತಿಗೂ ಕೂಡ ಆ ಇತಿಹಾಸವನ್ನ ಹೇಳಿದ್ರು. ಈಗ ನಾರದರು ನಡೆದ ಎಲ್ಲ ಘಟನೆಗಳನ್ನ ಅಲ್ಲಿದ್ದಂತಹ ಎಲ್ಲ ಯದುಗಳ ಮುಂದೆ ವರ್ಣಿಸ್ತಾರೆ. ಈಗ ಎಲ್ಲರಿಗೂ ಸ್ಪಷ್ಟವಾಯಿತು, ಈ ಯುವ ದಂಪತಿಗಳು ನಮ್ಮ ಯದುವಂಶದ ಪ್ರದ್ಯುಮ್ನ ಮತ್ತೆ ಅವನ ಪತ್ನಿ ನವವಿವಾಹಿತಳಾದಂತಹ ರತಿ ಅಥವಾ ಮಾಯಾವತಿ. ಸೊ ರುಕ್ಮಿಣಿ ವಿಶೇಷವಾಗಿ ಪ್ರದ್ಯುಮ್ನನ್ನು ಅಪ್ಪಿಕೊಂಡು ಅತ್ಯಂತ ಸಂತೋಷದಲ್ಲಿ ಆಕೆ ಆನಂದ ಬಾಷ್ಪಗಳನ್ನು ಹರಿಸ್ತಾಳೆ. ಎಲ್ಲರೂ ಕೂಡ ಹರ್ಷದಲ್ಲಿ ಆಚರಿಸ್ತಾರೆ. ಓ, ಎಂತಹ ಮಹಾನ್ ಘಟನೆ ಇದು. ಸತ್ತೇ ಹೋಗಿದ್ದ ಅಂತ ಅನ್ಕೊಂಡಿದ್ವಿ ಆ ರುಕ್ಮಿಣಿಯ ಪುತ್ರ. ಆತನನ್ನ 6ನೇ ದಿನವೇ ಆ ಕ್ರೂರ ಅಸುರ ಕದ್ದುಕೊಂಡು ಹೋಗಿದ್ದ. ಏನಾಯ್ತು ಅಂತ ಯಾವ್ದು ಸುದ್ದಿ ನಮಗೆ ಗೊತ್ತೇ ಆಗ್ಲಿಲ್ಲ. ಎಷ್ಟು ಹುಡುಕಿದ್ರು ಆ ಮಗು ಸಿಗಲೇ ಇಲ್ಲ. ಹೇಗಾಗಿತ್ತು ಅಂತ ನಾವೆಲ್ಲ ಭಾವಿಸ್ತಾ ಇದ್ವಿ. ಆದರೆ ಇಲ್ಲಿ ಇಷ್ಟು ವರ್ಷಗಳಾದ ಮೇಲೆ ಆ ಮಗು ಈ ಯುವಕನಾಗಿದ್ದಾನೆ. ಆ ಯುವಕನ ಜೊತೆ ಆತನ ಪತ್ನಿಯು ಕೂಡ ಇಲ್ಲಿದ್ದಾಳೆ. ಹಾಗಂತ ಹೇಳಿ ದ್ವಾರಕವಾಸಿಗಳು ಎಲ್ಲರೂ ಕೂಡ ಹರ್ಷದಿಂದ ಆಚರಿಸ್ತಾರೆ. ಓ, ವಿಧಿಯ ಎಂತಹ ಒಳ್ಳೆಯ ಕೃಪೆ ನೋಡಿ, ಇದು ದೈವ ಪ್ರಸಾದದಂತೆ ಈ ಮಗು ಯಮಲೋಕದಿಂದ ಮರಳಿ ಬಂದಂತೆ ಕಾಣ್ತಾ ಇದೆ ಅಂತ ಎಲ್ಲರೂ ಹರ್ಷಚಿತ್ತರಾಗ್ತಾರೆ. ಮತ್ತೆ ಆ ಪ್ರದ್ಯುಮ್ನ ಮತ್ತೆ ಮಾಯಾವತಿಯ ವಿವಾಹವನ್ನ ಅಲ್ಲಿ ಆಚರಿಸಲಾಗತ್ತೆ. ಸೊ ಪ್ರದ್ಯುಮ್ನ ಕಣ್ಮರೆಯಾಗಿದ್ದು ವಿವಾಹದ ನಂತರ, ಆ ಮಗು ಜನ್ಮ ಪಡೆದ 6ನೇ ದಿನದ ನಂತರ. ಆನಂತರ ಈ ಯುವಕನಾಗಿ ಈ ಪ್ರದ್ಯುಮ್ನ ಮರಳಿ ಬರುವ ಸಮಯಕ್ಕೆ ಕೃಷ್ಣ ಆಗಲೇ 16,108 ವಿವಾಹಗಳು, ಅಂದರೆ 108 ಪತ್ನಿಯರನ್ನ ಪಡೆದಿದ್ದಾನೆ. ಅವರಿಗೆ ಅನೇಕ ಮಕ್ಕಳಾಗಿದ್ದಾರೆ. ಅವರು ಈಗ ರಾಜಕುಮಾರರಾಗಿದ್ದಾರೆ. ಸೊ ಇಷ್ಟು ವರ್ಷಗಳಾದ ಮೇಲೆ ಈ ಪ್ರದ್ಯುಮ್ನ ಇಲ್ಲಿ ಮತ್ತೆ ದ್ವಾರಕೆಗೆ ಪ್ರವೇಶ ಮಾಡಿದ. ಅನೇಕ ವರ್ಷಗಳಾಗಿತ್ತು ಆಕ್ಚುಲಿ. ಸೊ ಎಲ್ಲರೂ ಕೂಡ ಆ ಪ್ರದ್ಯುಮ್ನನ ಸುದ್ದಿಯನ್ನ ಕೇಳಲಿಲ್ಲ. ಹಾಗಾಗಿ ಪ್ರದ್ಯುಮ್ನ ತೀರಿ ಹೋದ್ನ ಅಂತ ಹೇಳಿ ಅನ್ಕೊಂಡಿದ್ರು. ಆದರೆ ಇಲ್ಲಿ ಪ್ರದ್ಯುಮ್ನ ಮತ್ತೆ ಪ್ರಕಟನಾದ. ವಿಶೇಷವಾಗಿ ಈ ಒಂದು ಲೀಲೆಯಲ್ಲಿ ನಾವೇನ್ ಕಾಣ್ತೀವಿ? ಭಗವಂತನ ನಿತ್ಯ ಪಾರ್ಷದನಾದಂತಹ ಪ್ರದ್ಯುಮ್ನ, ಆತನ ನಾಶ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ಒಬ್ಬ ಅಸುರ ಸಣ್ಣ ಮಗುವಾಗಿದ್ದಂತಹ ನಿತ್ಯ ಪಾರ್ಷದ ಪ್ರದ್ಯುಮ್ನನ್ನ ಅಪಹರಿಸಿಕೊಂಡು ಹೋದರೂ ಕೂಡ, ಸಮುದ್ರದಲ್ಲಿ ಎಸೆದರೂ ಕೂಡ ಅಂತಹ ಘೋರ
ಜಲಚರ ಪ್ರಾಣಿಗಳ ಮಧ್ಯೆ ಆ ಮಗು ಇದ್ರೂ ಕೂಡ ಆ ಮಗುವಿಗೆ ಯಾವುದೇ ರೀತಿಯ ಹಾನಿಯಾಗಲಿಲ್ಲ. ಆನಂತರ ಆ ಆ ಶಂಬರಾಸುರನ ಅರಮನೆಯಲ್ಲಿಯೇ ಬೆಳೆದ ಈ ಮಗು ಯೌವನವನ್ನ ಪಡೆದ ಮೇಲೆ ಆ ಶಂಬರಾಸುರನನ್ನೇ ಕೊಂದು ವಿಜಯವನ್ನ ಪಡೆದು ಮತ್ತೆ ದ್ವಾರಕೆಗೆ ಮರಳಿ ಈಗ ಪ್ರದ್ಯುಮ್ನ ರಾಜಕುಮಾರನಾಗಿ ಬಂದಿದ್ದಾನೆ. ಸೊ ಭಗವಂತ ಆತ ಸರ್ವರಕ್ಷಕ. ವಿಶೇಷವಾಗಿ ಆತನ ನಿತ್ಯ ಪಾರ್ಷದರು ಅವರು ಹೇಗೆ ಈ ಅಮಂಗಳ ರೀತಿಯಲ್ಲಿ ಕೊನೆಯನ್ನು ಕಾಣಲಿಕ್ಕೆ ಸಾಧ್ಯ? ಕೃಷ್ಣನ ಭಕ್ತರಲ್ಲಿ ಯಾವುದೇ ರೀತಿ ಅಮಂಗಳಕರವಾಗೋದಿಲ್ಲ. ಹಾಗಿದ್ದಲ್ಲಿ ಕೃಷ್ಣನ ನಿತ್ಯ ಸಂಗೀಜನರಾದಂತಹ ಭಕ್ತರಲ್ಲಿ, ಈ ಪಾರ್ಷದರಲ್ಲಿ ಪ್ರದ್ಯುಮ್ನ ಇತ್ಯಾದಿ ಇವರ ಕೊನೆ ಹೇಗಾಗ್ಲಿಕ್ಕೆ ಸಾಧ್ಯ? ಅಮಂಗಳಗಳು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಸೊ ಕೃಷ್ಣನ ಈ ಜನರೇನಿದ್ದಾರೆ, ಆ ಯದುಗಳೇನಿದ್ದಾರೆ, ಇವರೆಲ್ಲರೂ ಕೃಷ್ಣನಿಂದ ಸದಾ ರಕ್ಷಿತರಾಗಿದ್ದಾರೆ. ಕೃಷ್ಣನ ಕುಲ ಅದು ಎಂದೂ ಕೂಡ ಅಮಂಗಳಕ್ಕೆ ತುತ್ತಾಗುವುದಿಲ್ಲ, ತುತ್ತಾಗಲಿಲ್ಲ. ಈ ಅಂಶ ಯಾಕೆ ತುಂಬಾ ಮುಖ್ಯವಾಗ್ತದೆ ಅಂದರೆ, ಕೆಲವೊಮ್ಮೆ ಆ ಮುಂದೆ ಆಗುವಂತಹ ಘಟನೆ ಏನಿದೆ, ಕೃಷ್ಣನ ಸರಿಸುಮಾರು 125 ವರ್ಷಗಳಾದ ಮೇಲೆ ಯದುಗಳ ಕಾದಾಟವೇನಾಗ್ತದೆ, ಆ ಯದುಗಳ ಕಾದಾಟದಲ್ಲಿ ಅವರು ಅದೃಶ್ಯರಾಗ್ಬಿಟ್ರು, ಹತರಾಗಿ ಬಿಟ್ರು. ನೋಡು ಎಂತಹ ಅಮಂಗಳವಾಯಿತು ಈ ಕುಲದವರಿಗೆ ಅಂತ ಹೇಳಿ ಜನ ಅಪಾರ್ಥವನ್ನಾಡುವವರಿಗೆ ಈ ಒಂದು ಲೀಲೆ ಒಂದು ಸೂಚನೆ. ಆ ಸಣ್ಣ ಮಗುವಾಗಿದ್ದಂತಹ ಯದು ಪ್ರದ್ಯುಮ್ನ ಒಬ್ಬ ದೊಡ್ಡ ಅಸುರನಿಂದ ಅಪಹೃತಗೊಂಡು ಸಾಗರದಲ್ಲಿ ಬಿದ್ದರೂ ಕೂಡ ಆತ ಹತನಾಗಲಿಕ್ಕೆ ಸಾಧ್ಯವಿರಲಿಲ್ಲ. ಹಾಗಿದ್ದಲ್ಲಿ ಒಂದು ಸಣ್ಣ ಕಾರಣಕ್ಕೆ ಏನೋ ಒಂದು ಕಾಳಗ ಉಂಟಾಯಿತು. ಆ ಕಾಳಗವೂ ಕೂಡ ದೈವ ನಿಯೋಜನೆಯೇ ಆಗಿತ್ತು. ಆ ಕಾರಣದಿಂದ ಅವರು ಹೇಗೆ ಸಾವು ಅಥವಾ ಅಮಂಗಳಕ್ಕೆ ತುತ್ತಾಗ್ಲಿಕ್ಕೆ ಸಾಧ್ಯ? ಆಕ್ಚುಲಿ ಹೇಳ್ಬೇಕಂದ್ರೆ ಆ ಒಂದು ಘಟನೆ ಅದು ಭಗವಂತನ ಮಾಯಾಶಕ್ತಿಯ ಪ್ರಾಕಟ್ಯ. ಭಗವಂತ ತನ್ನ ಲೀಲಾ ಸಮಾಪ್ತಿಯನ್ನ ಮಾಡಲಿಕ್ಕೆ ಜನತೆಯ ಮುಂದೆ ಒಂದು ಈ ಲೀಲೆಯನ್ನ ಪ್ರದರ್ಶಿಸಿದ. ಈ ಲೀಲೆಗಳನ್ನ ಇನ್ನು ಮುಂದೆ ನಾವು ಮುಂದಿನ ಭಾಗಗಳಲ್ಲಿ ಚರ್ಚೆ ಮಾಡೋಣ. ಯಾಕೆಂದ್ರೆ ಯದುಗಳ ವಂಶ ಏನಿದೆ, ವಿಶೇಷವಾಗಿ ಈ ಕೃಷ್ಣನ ಪುತ್ರರು, ಅನಂತರ ಆತನ ಮೊಮ್ಮಕ್ಕಳು, ಇವರೆಲ್ಲರೂ ಕೂಡ ಕೃಷ್ಣನಿಂದ ಸದಾ ರಕ್ಷಿತರಾಗಿದ್ದರು. ದ್ವಾರಕೆಯಲ್ಲಿ ಆಗುವಂತಹ ಪ್ರತಿ ಘಟನೆ, ಯಾಕೆಂದ್ರೆ ಮುಂದೆ ಇನ್ನೊಂದು ವಿಶೇಷವಾದ ಪ್ರಸಂಗ ಬರೋದಿದೆ. ಯಾವ ಪ್ರಸಂಗ ಗೊತ್ತಾ ಇದು? ಈ ಪ್ರಸಂಗ ಎಷ್ಟು ಪ್ರಸಿದ್ಧ ದ್ವಾರಕೆ ಲೀಲೆಯಲ್ಲಿ ಅಂದ್ರೆ, ಒಂದು ಅತ್ಯಂತ ಅನೇಕ ಅರ್ಥಗಳುಳ್ಳಂತಹ ಪ್ರಸಂಗ ಇದು. ಸ್ಯಮಂತಕ ಮಣಿ ಪ್ರಸಂಗ ಅಂತ. ಈ ಪ್ರಸಂಗದ ಚರ್ಚೆನ ನಾಳೆಯಿಂದ ಪ್ರಾರಂಭ ಮಾಡೋಣ. ಯಾಕೆಂದ್ರೆ ಕೃಷ್ಣನ ಲೀಲೆಗಳಲ್ಲಿ ಅನೇಕ ಉದ್ದೇಶಗಳಿವೆ. ಈ ಲೀಲೆಯ ಉದ್ದೇಶ ಏನಿತ್ತು ಅನ್ನೋದನ್ನ ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಇವತ್ತು ನಾವು ಕೃಷ್ಣನ ಮೊದಲ ಪುತ್ರನಾದಂತಹ ಪ್ರದ್ಯುಮ್ನನ ಪ್ರಸಂಗವನ್ನ ಕಂಡ್ವಿ. ಹೇಗೆ ಮತ್ತೆ ಪ್ರದ್ಯುಮ್ನ ಮರಳಿ ದ್ವಾರಕೆಗೆ ಬಂದ, ಎಲ್ಲರೂ ಆನಂದದಲ್ಲಿ ಆತನನ್ನ ಬರಮಾಡಿಕೊಂಡ್ರು ಅನ್ನೋ ವಿಚಾರಗಳನ್ನು ನಾವು ಇವತ್ತೆಲ್ಲ ನೋಡಿದ್ವಿ. ಸೊ ನಾಳೆ ಈ ಚರ್ಚೆ ಮುಂದುವರಿಯುತ್ತೆ. ನಾಳೆ ಸ್ಯಮಂತಕ ಮಣಿ ಪ್ರಸಂಗ. ಆ ಪ್ರಸಂಗ ಪ್ರದ್ಯುಮ್ನ ಅಪಹೃತಗೊಂಡಾಗ ನಡೆದಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಕೃಷ್ಣ ಅನೇಕರನ್ನ ತನ್ನ ಪತ್ನಿಯರಾಗಿ ಸ್ವೀಕರಿಸ್ತಾನೆ. ಅನೇಕ ಪಾಠಗಳು ವಿಶೇಷವಾಗಿ ಸಾಧಕ ಭಕ್ತರಿಗಿವೆ. ಅವುಗಳನ್ನೆಲ್ಲ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ತಾವು ಕೇಳಬಹುದು. ಹರೇ ಕೃಷ್ಣ.